ಬಹುಶಃ ಇವತ್ತು 3 ವರ್ಷ ತನಕ ರಾಜ್ಯದ ಸಭಾಧ್ಯಕ್ಷನಾಗಿ ತನ್ನ ಕೆಲಸ ನಿರ್ವಹಿಸಿ ಇದೀಗ ಸರ್ವರ ಆ ಒಂದು ವಿಶೇಷವಾದ ಪ್ರಾರ್ಥನೆ ಮತ್ತು ಆಶೀರ್ವಾದ ಮುಖಾಂತರ ಕರ್ನಾಟಕ ಸಚಿವರಾಗಿ ಇವತ್ತು ಮಂಗಳೂರಿಗೆ ಪ್ರಥಮವಾಗಿ ಭೇಟಿಯಾದ ಸಂದರ್ಭದಲ್ಲಿ ಇವತ್ತು ನಾವು ಪ್ರಥಮವಾಗಿ ನಮ್ಮ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೈಯದ್ ಮದೀನಾ ದರ್ಗಾ, ಉಲ್ಲಾಲ್ ಸೈಂಟ್ ಸಮೇತ್ ಚರ್ಚ್ ಮತ್ತು ಇತಿಹಾಸ ಪ್ರಸಿದ್ಧ ಪವಿತ್ರವಾಗಿರುವಂತಹ ಶ್ರೀ ಗೋಕರ್ಣೇಶ್ವರ ದೇವಸ್ಥಾನಕ್ಕೆ ಬಂದು ಬಹುಶಃ ನಾವೆಲ್ಲರೂ ಪ್ರಾರ್ಥನೆ ಸಲ್ಲಿಸಿ ಸರ್ವರ ಆಶೀರ್ವಾದ ಪಡೆದುಕೊಂಡು ಒಂದು ಅತ್ಯಂತ ಸೌಹಾರ್ದತೆಯ ಮತ್ತು ನೆಮ್ಮದಿಯ ಅಭಿವೃದ್ಧಿಯ ಮತ್ತು ಒಗ್ಗಟ್ಟಿನ ಊರಿಗಾಗಿ ನಾವೆಲ್ಲ ಕುರಿತು ಪ್ರಾರ್ಥಿಸಿದ್ದೇವೆ. ಬಹುಶಃ ನಿಮ್ಮೆಲ್ಲರ ಆಶ್ರಮ ಬೇಡಿಕೊಳ್ತೇವೆ. ನಮ್ಮ ಜೊತೆಯಲ್ಲಿ ನನಗೆ ಸಂತೋಷಮ್ಮ ಈ ಕ್ಷೇತ್ರದ ಅಧ್ಯಕ್ಷ ಜಯರಾಜರವರು, ಅದೇ ರೀತಿ ಕಾರ್ಯಾಧ್ಯಕ್ಷರಾದ ಪದ್ಮರಾಜರವರು, ಕೋಶಾಧಿಕಾರಿಯಾಗಿರುವಂಥ ಪದ್ಮರಾಜ್ ಅವರು, ಕಿಶೋರ್ ಅವರು, ದೇವೇಂದ್ರ ಅವರು, ಕೃತಿನ್ ಅವರು, ಅದೇ ರೀತಿ ನಮ್ಮ ದೇವೇಂದ್ರ ಪೂಜಾರಿ ಅವರು, ಮಹಿಳಾ ಅಧ್ಯಕ್ಷ ರಮನಾಥ್ ಕಾರಂದ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್ ಅವರು, ಬ್ಲಾಕಿನ ಅಧ್ಯಕ್ಷ ಅಂತ ರಮೇಶ್ ಶೆಟ್ಟಿ ಅವರು, ಮೂಡದ ಅಧ್ಯಕ್ಷ ಅಂತ BG ಸ್ವರ್ಣರವರು, ಇದೆಲ್ಲ ಹಿರಿಯ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಬಹುಶಃ ಎಲ್ಲರ ಆಶೀರ್ವಾದ ನಾವು ಇವತ್ತು ಬೇಡಿಕೊಳ್ತೇವೆ. ಇವತ್ತು ಏನು ಜನಸಾಮಾನ್ಯರ ಆಶೀರ್ವಾದ ಮುಖಾಂತರ ಆರೋಗ್ಯ ಖಾತೆಯಾಗಿ ಇವತ್ತು ಸಿಕ್ಕಿದೆ, ಅದನ್ನು ಇಂದಿನ ನಮ್ಮ ಸಚಿವರ ಉತ್ತಮವಾದೆಲ್ಲ ಕೆಲಸಗಳನ್ನು ಇನ್ನಷ್ಟು ಮುಂದಕ್ಕೆ ಉತ್ತಮವಾಗಿ ತಗೊಂಡು ಹೋಗಿ ಸಮಾಜದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಜನರ ಆರೋಗ್ಯ ಸಂಬಂಧಪಟ್ಟಾಗೆ ತನ್ನ ಸೇವೆಯನ್ನು ಮಾಡಲಿಕ್ಕೆ ನಾನು ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ. ಅದಕ್ಕೆಲ್ಲ ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಸರ್ವರಿಗೂ ಕೂಡ ನನ್ನ ಕಥೆಯನ್ನು ನಾನು ಇವತ್ತು ಸಲ್ಲಿಸ್ತೇನೆ. ನನ್ನ ಕೆಲಸ ಜಾಸ್ತಿ ಆಗ್ಬೋದು, ಕೆಲಸ ಕಡಿಮೆ ಆಗ್ಬೋದು. ಒಂದು ಮತ್ತೊಂದು ಸ್ಪಷ್ಟ, ನಾನು ಯಾವುದೇ ಕೆಲಸ ಇರಲಿ ಮಾತಿರಲಿ, ಅದು ನಮ್ಮ ಜಿಲ್ಲೆಯ ನಮ್ಮ ಕ್ಷೇತ್ರದ ಜನಸಾಮಾನ್ಯ ತಲೆ ಎತ್ತಿ ಹೋಗುವಂಥ ಕೆಲಸ ಅಲ್ಲದೆ ತಲೆ ತಗ್ಗಿಸುವಂಥ ಕೆಲಸ ಯಾವುದು ಕೂಡ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸಿ ಎಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಳ್ತೇನೆ. ಈಗ ನೀವು ಸಚಿವ ಸ್ಥಾನ ವಹಿಸಿಕೊಂಡಂತ ಮೊದಲ ಬಾರಿಗೆ ನೀವೇ ಫಸ್ಟ್ ಹಾಸ್ಪಿಟಲ್ ವಿಸಿಟ್ ಮಾಡಿಕೊಂಡು ಯಾವ ರೀತಿ ಮತ್ತೊಂದು 2 ವರ್ಷ ಯಾವ ರೀತಿ ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಕ್ಷೇತ್ರ ಇರಬೇಕು ಅಂತ ಒಂದು ಸರ್ಕಾರಿ ಆಸ್ಪತ್ರೆ ಯಾವ ಹಂತದಲ್ಲಿ ಹೇಗೆ ನಡೀತದೆ ಗೊತ್ತಾಗಬೇಕಾದ್ರೆ ಅದು ಮಧ್ಯರಾತ್ರಿ ಹೋದರೆ ಮಾತ್ರ ಸ್ಪಷ್ಟವಾದ ಚಿತ್ರಣ ಗೊತ್ತಾಗ್ತದೆ. ಯಾಕಂದರೆ ಎಲ್ಲ ನಿಗದಿತ ಡಾಕ್ಟರ್ಗಳು ರಾತ್ರಿ ಬರ್ತಾರಾ ಇಲ್ವಾ, ಸಿಬ್ಬಂದಿ ವರ್ಗ ಇರ್ತಾರೆ ಇಲ್ವಾ, ರಾತ್ರಿ ಯಾರು ಬಂದರೆ ಅಲ್ಲಿ ಬೇಕಾದಂಥ ಗಾಡಿಗಳು ಅಥವಾ ಅಲ್ಲಿಗೆ ರಿಸೆಪ್ಷನ್ಗೆ ಮಾತಾಡಲಿಕ್ಕೆ ಜನ ಇದ್ದಾರಾ ಇಲ್ವಾ, ಅಥವಾ ಏನು ಟ್ರೀಟ್ಮೆಂಟ್ ಉಂಟಾ ಒಂದು. ಅದು ಎರಡನೇದು, ರಾತ್ರಿ ಹೊತ್ತು ನಮ್ಮ ಡಾಕ್ಟರ್ಗಳಿಗೆ ನರ್ಸಸ್ಗಳಿಗೆ ನಿರ್ಭಯವಾಗಿ ಅಲ್ಲಿ ತಮ್ಮ ಚಿಕಿತ್ಸೆ ಕೊಡಲಿರುವಂತಹ ಒಂದು ವ್ಯವಸ್ಥೆ ಇದೆಯಾ, ಊರವರು ಸಹಕಾರ ಮಾಡ್ತಾ ಇದ್ದಾರಾ, ಸ್ವಚ್ಛತೆ ಹೇಗೆ ಇರ್ತದೆ ಅಂತೇಳಿ ಎಲ್ಲ ಕೂಡ ಗೊತ್ತಾಗಬೇಕಾದ್ರೆ ಇದು ತಡರಾತ್ರಿ ಹೋದರೆ ಮಾತ್ರ ಸ್ಪಷ್ಟ ಚಿತ್ರ ನಮಗೆ ಗೊತ್ತು ಸಿಗ್ತದೆ. ಮೊನ್ನೆ ಹೋಗಿದ್ದೇನೆ, ಕೆಲವೊಂದು ವಿಚಾರ ಇತ್ತು, ಕೆಲವು ತಮ್ಮ ಸೇವೆ ಮಾಡಿದೆ, ಇದೆಲ್ಲ ಕ್ರೋಢೀಕರಿಸಿಕೊಂಡು ಈಗ ಒಂದು ಹಂತದ ಮೀಟಿಂಗ್ ಬೆಂಗಳೂರು ಮಾಡಿದ್ದೇನೆ. ಈಗ ನಾಳೆ ಬಹುಶಃ ಜಿಲ್ಲೆಯಲ್ಲಿ ಎಲ್ಲ ವೈದ್ಯರ ನಾನು ಮೀಟಿಂಗ್ ಕರೆಸಿ ತಳಮಟ್ಟದ ಸಮಸ್ಯೆ ವಿವಿಧ ಯೋಜನೆ ಏನಿದೆ ನೋಡಿಕೊಂಡು ಮುಂದಿನ ಬ್ಯಾಂಕ್ ಕೂತ್ಕೊಂಡು ಚರ್ಚಿಸಿ ಯಾವುದು ಸರಿ ಇಲ್ಲ ಅದನ್ನು ಸರಿಪಡಿಸುವ ವ್ಯವಸ್ಥೆ ಮಾಡ್ತೇನೆ. ರಾಜ್ಯದ ಯಾವುದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್, ಅದಕ್ಕೆ ದಿಢೀರನ್ನೇ ರಾತ್ರಿ ಹೊತ್ತು ನೀವು ಭೇಟಿ ನೀಡುವಂಥ ಪ್ಲಾನ್ಗಳನ್ನು ಹಾಕಿ ಖಂಡಿತವಾಗೂ ಎಲ್ಲ ಕಡೆ, ಯಾಕಂತ ಹೇಳಿದರೆ ಎಲ್ಲ ಕಡೆ ಅವರವರಿಗೆ ನಿಗದಿತ ಸಮಯದಿರುವಂಥ ವೈದ್ಯರು ಅವರವರ ಆಸ್ಪತ್ರೆಗಳು ಇರಬೇಕು, ಅದು ಜವಾಬ್ದಾರಿ. ಮತ್ತು ಇದು ನನ್ನ ಒಬ್ಬನ ಜವಾಬ್ದಾರಿ ಮಾತ್ರ ಅಲ್ಲ, ಲೀಡರ್ಗೆ ಭೇಟಿ ಕೊಡೋದು ನೋಡೋದು. ತಲೆಮಾರು ಜಿಲ್ಲಾ ನಮ್ಮ ಡಿಸ್ಟ್ರಿಕ್ಟ್ ಅಧಿಕಾರಿ ಹೆಲ್ತ್ ಆಫೀಸರ್ ಇದ್ದಾರೆ, ತಾಲೂಕು ಹೆಲ್ತ್ ಆಫೀಸರ್, ಅವರ ಜವಾಬ್ದಾರಿ ಕೊಡಿದೆ. ಅವರು ಕೂಡ ಇವತ್ತು ಆಗಿಂದಾಗೆ ಇನ್ಸ್ಪೆಕ್ಷನ್ ಮಾಡಬೇಕಂತ ನಾನು ಸೂಚಿಸಿದ್ದೇನೆ.